ನಮಸ್ಕಾರ ಸ್ನೇಹಿತರೆ, ರಾಶಿ ಭವಿಷ್ಯ ಟಿವಿಗೆ ನಿಮ್ಗೆ ಹಾರ್ದಿಕ ಸ್ವಾಗತ. ಇವತ್ತು ನಿಮ್ಮ 12 ರಾಶಿಗಳ ಭವಿಷ್ಯವನ್ನು ತುಂಬಾ ಸರಳವಾಗಿ ಮನಸ್ಸಿಗೆ ತಾಕುವಂತೆ ಮಾತ್ನಾಡ್ತೇನೆ. ನೀವು ನಿಮ್ಮ ರಾಶಿಯ ಭಾಗಕ್ಕೆ ಬಂದಾಗ ದಯವಿಟ್ಟು ಗಮನವಾಗಿ ಕೇಳಿ, ಏಕೆಂದ್ರೆ ಕೆಲವು ಮಾತುಗಳು ನೇರವಾಗಿ ನಿಮ್ಮ ಜೀವನಕ್ಕೆ ಹೊಂದಿಕೊಳ್ಳಬಹುದು. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಕೊನೆಯಲ್ಲಿ ನಿಮಗೆ ಹೆಚ್ಚು ಲಾಭ ಕೊಡಬಹುದಾದ ಸೂಚನೆಗಳನ್ನು ಕೂಡ ಹೇಳ್ತೇನೆ. ನೀವು ಹೊಸದಾಗಿ ಬಂದಿದ್ದರೆ ಚಾನೆಲ್ಗೆ ಚಂದಾದಾರರಾಗಿ, ಗಂಟೆ ಗುರುತು ಒತ್ತಿ. ಪ್ರತಿದಿನ ನಿಮ್ಮ ರಾಶಿಯ ಮಾಹಿತಿ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗುತ್ತದೆ. ಈಗ ಮೇಷರಾಶಿ ಬಗ್ಗೆ ನೋಡೋಣ. ನೀವೀಗ ಕೈ ಹಿಡಿದ ಕೆಲಸವನ್ನು ಬೇಗ ಮುಗಿಸ್ಬೇಕು ಅನ್ನೋ ಧೈರ್ಯ ನಿಮ್ಮೊಳಗೆ ಜೋರಾಗಿದೆ. ಆದ್ರೆ ಅತಿಯಾದ ಆತುರದಿಂದ ಮಾಡಿದ ನಿರ್ಧಾರಗಳು ಕೆಲವೊಮ್ಮೆ ನಿಮಗೇ ತೊಂದರೆ ಕೊಡಬಹುದು. ಆದ್ದರಿಂದ ಒಂದು ಕ್ಷಣ ಯೋಚಿಸಿ ಮುಂದುವರೆಯಿರಿ. ನಿಮ್ಮ ಮಾತು ತುಂಬಾ ನೇರವಾಗಿರಬಹುದು. ಅದನ್ನು ಸ್ವಲ್ಪ ಮೃದುಗೊಳಿಸಿದ್ರೆ ಮನೆಗೂ ಕೆಲಸಕ್ಕೂ ಒಳ್ಳೆಯ ವಾತಾವರಣ ಇರುತ್ತೆ. ಹಣದ ವಿಚಾರದಲ್ಲಿ ಸಣ್ಣ ಖರ್ಚುಗಳು ಕಾಣಿಸಬಹುದು. ಹಾಗಾಗಿ ಅವಶ್ಯಕವಿಲ್ಲದ ಖರ್ಚಿಗೆ ತಡೆ ಹಾಕಿದ್ರೆ ಕೈಯಲ್ಲಿ ಹಣ ಉಳಿಯುತ್ತದೆ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿದ್ರೆ ಕಡಿಮೆ ಆಗದಂತೆ ನೋಡಿಕೊಳ್ಳಿ. ಈಗ ವೃಷಭ ರಾಶಿ ಬಗ್ಗೆ ನೋಡೋಣ. ನೀವು ಬೇಕಾದಷ್ಟು ಶಾಂತವಾಗಿ ನಡೆದುಕೊಂಡರೆ ಈ ದಿನಗಳು ನಿಮಗೆ ಚೆನ್ನಾಗಿ ಜೊತೆಯಾಗುತ್ತವೆ. ಕೆಲಸದಲ್ಲಿ ನೀವು ನಿಧಾನವಾಗಿ ಆದ್ರೆ ಗಟ್ಟಿಯಾಗಿ ಮುಂದೆ ಹೋಗ್ತೀರು. ಮನೆಯವರ ಸಹಕಾರ ಸಿಗುತ್ತದೆ. ಆದ್ರೆ ನಿಮ್ಮದೇ ಮಾತು ಅಂತ ಹಿಡಿದುಕೊಳ್ಳದೆ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡರೆ ಸಂಬಂಧಗಳು ಇನ್ನೂ ಗಟ್ಟಿಯಾಗುತ್ತವೆ. ಹಣದ ವಿಚಾರದಲ್ಲಿ ಉಳಿತಾಯದ ಅಭ್ಯಾಸ ನಿಮಗೆ ಲಾಭ ಕೊಡುತ್ತದೆ. ಆಹಾರದಲ್ಲಿ ಅತಿಯಾದ ತೈಲ ಅಥವಾ ಗಟ್ಟಿ ಆಹಾರವನ್ನು ಕಡಿಮೆ ಮಾಡಿದರೆ ದೇಹ ಹಲ್ಕಾಗಿರುತ್ತದೆ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ಈಗ ಮಿಥುನ ರಾಶಿ ಬಗ್ಗೆ ನೋಡೋಣ. ನಿಮ್ಮ ಮಾತಿನ ಚಾತುರ್ಯ ಈ ದಿನಗಳಲ್ಲಿ ನಿಮಗೆ ದೊಡ್ಡ ಸಹಾಯ ಮಾಡುತ್ತದೆ. ಮಾತುಕತೆ, ಸಂದರ್ಶನ, ಸಭೆ ಎಲ್ಲಾ ಕಡೆ ನೀವು ನಿಮ್ಮ ಸಾಮರ್ಥ್ಯವನ್ನು ಚೆನ್ನಾಗಿ ತೋರಿಸಬಹುದು. ಆದರೆ ಒಂದೇ ಸಮಯದಲ್ಲಿ ತುಂಬಾ ಕೆಲಸ ಹಿಡಿದರೆ ಗಮನ ಚದುರಬಹುದು. ಅದಕ್ಕಾಗಿ ಮುಖ್ಯವಾದ ಕೆಲಸವನ್ನು ಮೊದಲು ಮಾಡಿ. ಹೊಸ ಪರಿಚಯಗಳು ಮತ್ತು ಸಂಪರ್ಕಗಳು ನಿಮಗೆ ಒಳ್ಳೆಯ ಅವಕಾಶಗಳನ್ನು ತಂದುಕೊಡಬಹುದು. ಹಣದ ಕಡೆ ಸಣ್ಣ ಲಾಭ ಕಾಣಿಸಬಹುದು. ಆದರೆ ಎಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದರಲ್ಲಿ ತಾಳ್ಮೆಯಿರಿ. ಮನಸ್ಸಿಗೆ ವಿಶ್ರಾಂತಿ ಕೊಡಿ. ಅತಿಯಾದ ಒತ್ತಡ ತೆಗೆದುಕೊಳ್ಬೇಡಿ. ಈಗ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ. ನಿಮ್ಮ ಮನಸ್ಸು ಸ್ವಲ್ಪ ಹೆಚ್ಚು ಸಂವೇದನಾಶೀಲವಾಗಿರಬಹುದು. ನೀವು ಸಣ್ಣ ಮಾತಿಗೂ ತಕ್ಷಣ ಒಳಗೊಳ್ಳಬಹುದು. ಆದ್ದರಿಂದ ಮನಸ್ಸು ಶಾಂತವಾಗಿಟ್ಕೊಳ್ಳಿ. ಮನದಲ್ಲಿ ಮಾತಿನ ಚಿಕ್ಕ ವ್ಯತ್ಯಾಸಗಳು ಬರುವ ಸಾಧ್ಯತೆಯಿದೆ. ಹಾಗಾಗಿ ಮೌನವಾಗಿ ಒಂದು ಕ್ಷಣ ತಾಳ್ಮೆಯಿಟ್ಟು ಉತ್ತರ ಕೊಟ್ಟರೆ ಸಮಸ್ಯೆ ದೊಡ್ಡದಾಗುವುದಿಲ್ಲ. ಕೆಲಸದಲ್ಲಿ ನಿಧಾನವಾಗಿ ಪ್ರಗತಿ ಕಾಣುತ್ತೆ. ನೀವು ನಿರಂತರ ಪ್ರಯತ್ನ ಮಾಡಿದರೆ ಫಲ ಸಿಗುತ್ತೆ. ಹಣದ ವಿಚಾರದಲ್ಲಿ ಬೇಕಿಲ್ಲದ ಖರ್ಚನ್ನು ಕಡಿಮೆ ಮಾಡಿದರೆ ಒತ್ತಡ ಕಡಿಮೆಯಾಗುತ್ತದೆ. ನೀರು ಹೆಚ್ಚು ಕುಡಿಯಿರಿ. ಆರೋಗ್ಯಕ್ಕೆ ವಿಶ್ರಾಂತಿ ಅವಶ್ಯ. ಈಗ ಸಿಂಹರಾಶಿ ಬಗ್ಗೆ ನೋಡೋಣ. ನೀವು ಮಾಡುತ್ತಿರುವ ಕೆಲಸಕ್ಕೆ ಮೆಚ್ಚುಗೆ ಬರೋ ಲಕ್ಷಣ ಇದೆ. ನಿಮ್ಮೊಳಗಿನ ನಾಯಕತ್ವ ಗುಣ ಹೊರಗೆ ಬರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಸ್ವಲ್ಪ ಅಹಂಕಾರ ಕೂಡ ತಲೆ ಎತ್ತಬಹುದು. ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡರೆ ಎಲ್ಲವೂ ಸುಲಭವಾಗುತ್ತದೆ. ಹಣದ ಕಡೆ ಜನರಿಗೆ ತೋರಿಸಲು ಮಾಡುವ ಖರ್ಚುಗಳನ್ನು ಕಡಿಮೆ ಮಾಡಿದರೆ ಉತ್ತಮ. ಮನೆಯಲ್ಲೂ ಸ್ನೇಹಿತರಲ್ಲೂ ಗೌರವ ಉಳಿಸಿಕೊಳ್ಳುವಂತೆ ಮಾತನಾಡಿ. ದೇಹಕ್ಕೆ ಚಟುವಟಿಕೆ ಬೇಕು. ಸ್ವಲ್ಪ ನಡೆದು ಬಂದರೂ ಮನಸ್ಸು ಹಗುರವಾಗುತ್ತದೆ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ಈಗ ಕನ್ಯಾ ರಾಶಿ ಬಗ್ಗೆ ನೋಡೋಣ. ನಿಮಗೆ ಇದು ವ್ಯವಸ್ಥಿತವಾಗಿ ಕೆಲಸ ಮುಗಿಸುವ ದಿನಗಳು. ನೀವು ಯೋಜನೆ ಮಾಡಿಕೊಂಡು ನಡೆದರೆ ಬಾಕಿ ಇರುವ ಕೆಲಸಗಳನ್ನು ಸುಲಭವಾಗಿ ಮುಗಿಸಬಹುದು. ಕೆಲಸದಲ್ಲಿ ಸಣ್ಣ ವಿಷಯಗಳನ್ನು ಗಮನಿಸುವುದು ನಿಮ್ಮ ದೊಡ್ಡ ಶಕ್ತಿ. ಆದ್ದರಿಂದ ತಪ್ಪುಗಳನ್ನು ತಪ್ಪಿಸಬಹುದು. ಹಣದ ಕಡೆ ನಿಧಾನವಾಗಿ ಆದರೆ ಸ್ಥಿರವಾಗಿ ಸುಧಾರಣೆ ಕಾಣುತ್ತದೆ. ಆರೋಗ್ಯದ ವಿಚಾರದಲ್ಲಿ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಸ್ವಲ್ಪ ಸೂಕ್ಷ್ಮವಾಗಿರಬಹುದು. ಹಾಗಾಗಿ ಅತಿಯಾದ ಖಾರ, ಗ್ಯಾಸ್ ಆಗುವ ಆಹಾರ ಕಡಿಮೆ ಮಾಡಿ. ಈಗ ತುಲಾ ರಾಶಿ ಬಗ್ಗೆ ನೋಡೋಣ. ನಿಮಗೆ ಸಂಬಂಧಗಳು ಮತ್ತು ಸಹಕಾರದ ವಿಷಯದಲ್ಲಿ ಒಳ್ಳೆಯ ದಿನಗಳು. ನೀವು ಎಲ್ಲರನ್ನೂ ಜೊತೆಗೂಡಿಸಿಕೊಂಡು ಕೆಲಸ ಮಾಡಿದರೆ ಫಲ ಬೇಗ ಬರುತ್ತೆ. ತೀರ್ಮಾನ ತೆಗೆದುಕೊಳ್ಳುವಾಗ ಕೆಲವೊಮ್ಮೆ ಗೊಂದಲ ಆಗಬಹುದು. ಆದರೆ ಸತ್ಯವಾದ ಮಾಹಿತಿ ಹಿಡಿದು ತೀರ್ಮಾನ ಮಾಡಿದರೆ ತಪ್ಪಾಗುವುದಿಲ್ಲ. ಹಣದ ವಿಷಯದಲ್ಲಿ ಸಮತೋಲನ ಇರುತ್ತೆ. ಆದರೆ ಸಾಲ ಕೊಡುವುದು ಅಥವಾ ಸಾಲ ತೆಗೆದುಕೊಳ್ಳುವುದರಲ್ಲಿ ಜಾಗ್ರತೆ ವಹಿಸಿ. ಮನಸ್ಸನ್ನು ಹಗುರವಾಗಿಡಲು ಸಂಗೀತ ಅಥವಾ ಪ್ರಾರ್ಥನೆ ಸಹಾಯ ಮಾಡಬಹುದು. ಈಗ ವೃಶ್ಚಿಕ ರಾಶಿ ಬಗ್ಗೆ ನೋಡೋಣ. ನೀವು ಒಳಗಿಂದ ಗಟ್ಟಿಯಾಗಿದ್ದರೂ ಹೊರಗೆ ಹೆಚ್ಚು ತೋರಿಸದ ಸ್ವಭಾವ ನಿಮ್ಮದು. ಈ ದಿನಗಳಲ್ಲಿ ನಿಮ್ಮ ಗಮನ ಮತ್ತು ಏಕಾಗ್ರತೆ ಹೆಚ್ಚಾಗಿರುತ್ತದೆ.
ಅದನ್ನು ಬಳಸಿಕೊಂಡರೆ ದೊಡ್ಡ ಕೆಲಸ ಕೂಡ ಸುಲಭವಾಗುತ್ತದೆ. ಆದರೆ ಅನುಮಾನ ಅಥವಾ ಅರ್ಥವಾಗದ ಚಿಂತನೆಗಳು ಮನಸ್ಸಿಗೆ ಬಂದರೆ ಅವುಗಳನ್ನು ಹಿಡಿದುಕೊಂಡು ಕೂರಬೇಡಿ. ಸ್ಪಷ್ಟವಾಗಿ ಮಾತನಾಡಿ ಪರಿಹಾರ ಹುಡುಕಿ. ಅಪಾಯದ ನಿರ್ಧಾರಗಳನ್ನು ದೂರ ಇಡಿ, ವಿಶೇಷವಾಗಿ ಹಣದ ವಿಷಯದಲ್ಲಿ. ಪ್ರಯಾಣ ಮಾಡುವಾಗ ಜಾಗ್ರತೆ ವಹಿಸಿ. ಆರೋಗ್ಯದ ಕಡೆ ಸಣ್ಣ ನೋವುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ. ಈಗ ಧನುರಾಶಿ ಬಗ್ಗೆ ನೋಡೋಣ. ನಿಮಗೆ ಇದು ಕಲಿಕೆ, ಪ್ರಯಾಣ ಮತ್ತು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಿರುತ್ತದೆ. ನೀವು ಯಾವುದಾದರೂ ಹೊಸ ಕೆಲಸ ಅಥವಾ ಹೊಸ ಯೋಜನೆ ಪ್ರಾರಂಭಿಸಬೇಕೆಂದು ಯೋಚಿಸುತ್ತಿದ್ದರೆ ಮೊದಲು ಸರಿಯಾಗಿ ಮಾಹಿತಿ ತೆಗೆದುಕೊಂಡು ಮುಂದುವರಿಯಿರಿ. ಕೆಲಸದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಆದರೆ ಮಾತಿನಲ್ಲಿ ಅತಿಯಾಗಿ ವಾಗ್ದಾನ ಮಾಡಬೇಡಿ. ಹಣದ ಕಡೆ ಒಂದು ಕಡೆ ಖರ್ಚು ಬರುತ್ತೆ, ಮತ್ತೊಂದು ಕಡೆ ಅವಕಾಶ ಕೂಡ ಬರುತ್ತೆ. ಅದಕ್ಕಾಗಿ ಹಣವನ್ನು ಬುದ್ಧಿವಂತಿಕೆಯಿಂದ ಹಂಚಿಕೆ ಮಾಡಿ. ಆರೋಗ್ಯಕ್ಕೆ ದೈಹಿಕ ಚಟುವಟಿಕೆ ಒಳ್ಳೆಯದು. ಈಗ ಮಕರ ರಾಶಿ ಬಗ್ಗೆ ನೋಡೋಣ. ನಿಮ್ಮ ಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ನೀವು ಶಿಸ್ತು ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸ ಮಾಡಿದರೆ ಮೇಲಿನವರು ಗಮನಿಸುತ್ತಾರೆ. ಕೆಲಸದಲ್ಲಿ ಹೊಣೆಗಾರಿಕೆ ಹೆಚ್ಚಾಗಬಹುದು, ಆದರೆ ನೀವು ಅದನ್ನು ನಿಭಾಯಿಸುವ ಶಕ್ತಿ ಹೊಂದಿದ್ದೀರಿ. ಹಣದ ಕಡೆ ಸ್ಥಿರತೆ ಇರುತ್ತೆ, ಆದರೆ ದೀರ್ಘಕಾಲದ ಉಳಿತಾಯದ ಬಗ್ಗೆ ಯೋಚನೆ ಮಾಡಿದರೆ ಉತ್ತಮ. ಮನೆಯವರ ಜೊತೆ ಸಮಯ ಕಳೆಯಿರಿ, ನಿಮ್ಮ ಮಾತುಗಳು ಅವರಿಗೆ ಧೈರ್ಯ ಕೊಡುತ್ತವೆ. ಹೆಚ್ಚು ಒತ್ತಡ ತೆಗೆದುಕೊಳ್ಳದೆ ವಿಶ್ರಾಂತಿ ಕೂಡ ತೆಗೆದುಕೊಳ್ಳಿ. ಈಗ ಕುಂಭರಾಶಿ ಬಗ್ಗೆ ನೋಡೋಣ. ನಿಮಗೆ ಹೊಸ ಆಲೋಚನೆಗಳು ಮತ್ತು ಹೊಸ ಸಂಪರ್ಕಗಳು ತುಂಬ ಸಹಾಯ ಮಾಡುತ್ತವೆ. ನೀವು ಯಾವುದಾದರೂ ಹೊಸ ಪ್ರಯತ್ನಕ್ಕೆ ಮುಂದಾದರೆ ಜನರಿಂದ ಬೆಂಬಲ ಸಿಗುವ ಸಾಧ್ಯತೆಯಿದೆ. ಕೆಲಸದಲ್ಲಿ ಚಿಕ್ಕ ಚಿಕ್ಕ ಅಡ್ಡೆ ಬಂದರೂ ನೀವು ಹಿಂಜರಿಬೇಡಿ, ಅದನ್ನು ಸರಿಪಡಿಸಿಕೊಂಡು ಮುಂದಕ್ಕೆ ಹೋಗಬಹುದು. ಹಣದ ಕಡೆ ಯೋಜನೆ ಮಾಡಿ ನಡೆಯಿರಿ, ಅತಿಯಾದ ಖರ್ಚನ್ನು ಕಡಿಮೆ ಮಾಡಿ. ಮನಸ್ಸನ್ನು ಸ್ಥಿರವಾಗಿಡಲು ದಿನಕ್ಕೆ ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಳ್ಳುವುದು ಒಳ್ಳೆಯದು. ಈಗ ಮೀನರಾಶಿ ಬಗ್ಗೆ ನೋಡೋಣ. ನಿಮ್ಮ ಒಳಗಿನ ಭಾವ ಮತ್ತು ಅಂತರಂಗದ ಅನುಭವ ಈ ದಿನಗಳಲ್ಲಿ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ನೀವು ಯಾವುದಾದರೂ ವಿಷಯದಲ್ಲಿ ಗೊಂದಲದಲ್ಲಿದ್ದರೆ ಒಂದು ದಿನ ಶಾಂತವಾಗಿ ಯೋಚಿಸಿ ತೀರ್ಮಾನ ಮಾಡಿದರೆ ತಪ್ಪಾಗುವುದಿಲ್ಲ. ಕೆಲಸದಲ್ಲಿ ನಿಮ್ಮ ಸೃಜನಾತ್ಮಕತೆ ಹೊರಗೆ ಬರುತ್ತೆ, ಆದ್ದರಿಂದ ಹೊಸ ಅವಕಾಶಗಳು ಕೂಡ ಕಾಣಿಸಬಹುದು. ಹಣದ ಕಡೆ ಕನಸಿನಂತೆ ಯೋಚನೆ ಮಾಡುವುದಕ್ಕಿಂತ ವಾಸ್ತವವಾಗಿ ಯೋಜನೆ ಮಾಡಿ ನಡೆದುಕೊಳ್ಳಿ. ಆರೋಗ್ಯಕ್ಕೆ ಮನಸ್ಸಿಗೆ ಶಾಂತಿ ನೀಡುವ ಕಾರ್ಯಗಳನ್ನು ಮಾಡಿ. ಧ್ಯಾನ ಅಥವಾ ಪ್ರಾರ್ಥನೆ ಉಪಯೋಗವಾಗಬಹುದು. ಇವತ್ತು ನಾನು ಹೇಳಿದ ಮಾತುಗಳಲ್ಲಿ ನಿಮ್ಮ ರಾಶಿಗೆ ತುಂಬಾ ಹೊಂದಿಕೊಂಡ ಭಾಗ ಯಾವುದು ಅಂತ ಕಾಮೆಂಟ್ ಮಾಡಿ. ನಿಮ್ಮ ಒಬ್ಬರ ಕಾಮೆಂಟ್ ಇನ್ನೊಬ್ಬರಿಗೂ ಸಹಾಯವಾಗಬಹುದು. ಮತ್ತೆ ನೆನಪಿಸುತ್ತೇನೆ, ರಾಶಿ ಭವಿಷ್ಯ ಟಿವಿಯಲ್ಲಿ ಪ್ರತಿದಿನ ನಿಮ್ಮ ರಾಶಿಯ ಮಾಹಿತಿ ಬರುತ್ತದೆ. ಆದ್ದರಿಂದ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ಗಂಟೆ ಗುರುತು ಒತ್ತಿ. ಮುಂದಿನ ವಿಡಿಯೋದಲ್ಲಿ ನಾಳೆಯ ರಾಶಿ ಭವಿಷ್ಯ ಜೊತೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.